ಸರಿ ಹೇಳಿದ್ರಿ ಇಲ್ಲಿಗೆಲ್ಲ ಒಂದು ಕ್ರಮ ತಗೊಳ್ಳಿಲ್ಲ. ಇಲ್ಲೊಂದು ಹುಡುಗ ಸತ್ತು 3 ದಿವಸ ಇಲ್ಲಿಗಲ್ಲು ಎಲ್ಲಿ ಕೇಸ್ ಮಾಡಿದ್ದೀರಿ? ನಿಮ್ಮ ಹಿಂದೆ ಕೇಸ್ ಆದರೂ ನಿಲ್ಲಿಸ್ಬಿಡ್ತಾರಮ್ಮ ನಿಮ್ಮ ಕೇಸ್ ಮಾಡಿದ್ರು ಅವರು. ಯಾವ ಜಾಗ ಅಲ್ಲಿ ಇನ್ಸಿಡೆಂಟ್ ಆಗಿದೆಯಲ್ಲ, ಸೇಫ್ಟಿ ಮೆಜರ್ಸ್ ಎಲ್ಲ ಮಾಡಬೇಕಾಗಿರೋರು ಯಾರು? ನಿಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ? ಏನು ನೋಟಿಸ್ ಕೊಡ್ತೀರಿ? ನೋಟಿಸ್ ಕೊಟ್ಟರೆ ಪ್ರಾಣ ತಂದು ಕೊಡ್ತೀರಾ ಹುಡುಗಂದು? ನಿಮ್ಮ ನೋಟಿಸ್ ಕೊಟ್ಟಿದ್ದೀರಿ, ನೋಟಿಸ್ ಪ್ರಾಣ ತಂದು ಕೊಡ್ತದೇನಮ್ಮ? ಹಾಂ, ನಿಮ್ಮ ಅಧಿಕಾರಿಗಳು ಬರೋದು ವಾರಕ್ಕೊಂದ್ಸರಿ ವಸೂಲಿ ಮಾಡೋದು, ಶನಿವಾರ ತಲುಪಿಸೋದು ಹೋಗೋದು, ಇಷ್ಟೇ ನಿಮ್ಮ ಡ್ಯೂಟಿ. ಇನ್ನೇನು ಮಾಡ್ತಾ ಇದ್ದೀರಾ ನೀವು? ನೋಡ್ತಾ ಇದ್ದೀವಲ್ಲ, 2 ದಿವಸ ಆಗೈತೆ. ನಿಮ್ಮ ಇಲಾಖೆಯನ್ನು ಒಬ್ಬ ಅಧಿಕಾರಿ ಬಂದು ನೋಡೋಣ ಇದೇನಾಗೈತೆ ಅಂತ. ಯಾವಾಗ ನಿಮಗೆ ಗೊತ್ತಾಗಿದ್ದೆ? ಬೆಳಿಗ್ಗೆನಾ? ವೆರಿ ಗುಡ್. ಅಲ್ಲಮ್ಮ, ಗುರುವಾರ ರಾತ್ರಿ ಆಗಿರೋ ಇನ್ಸಿಡೆಂಟು ಇವತ್ತು ಗೊತ್ತಾಯ್ತು ಅಂತ ಬೆಳಿಗ್ಗೆ ಗೊತ್ತಾಯ್ತು ಅಂತಿರಲ್ಲ. ನಿಮ್ದೇನು ಏನು ಸರ್ಕಾರ ಅನ್ಬೇಕಾ? ಏನು ಅನ್ಬೇಕಿದ್ದಕ್ಕೆ? ಅಂದ್ರೆ ನೀವು ಆಫೀಸಲ್ಲಿ ಇದ್ರು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ನಿಮ್ಮ ಅಧಿಕಾರಿಗಳು ಯಾವ ರೀತಿ ಕೊಲೈಡ್ ಆಗಿದ್ದಾರೆ ಅಂತ ಅರ್ಥ ಆಯ್ತದೆ ಇಲ್ಲಿ. ಏನಮ್ಮ ಪ್ರಯೋಜನ? ಕೇಸು ನೀವು ಕೇಸ್ ಹಾಕ್ತೀರಿ, ನಿಮ್ಮ ಫೀಲ್ಡ್ ಆಫೀಸರ್ ಬಂದು ಮಾಮೂಲಿ ವಸೂಲಿ ತಗೊಂಡು ಅವ್ರ ಮಡಿಯಾಗಿ ಬಿಡ್ತಾ ಇರ್ತಾರೆ. ಈ ಪ್ರಾಣ ಹೋಗಿದೆಯಲ್ಲ, ಯಾರು ಕ್ರಮ ತಗೊಳ್ಳೋರು? ಯಾರು ದುಡ್ಡು ಆ ಕುಟುಂಬಕ್ಕೆ ನೀವು ಹಾಕ್ತೀರಾ? ನಿಮ್ಮ ಡಿಪಾರ್ಟ್ಮೆಂಟ್ ಅಂತ ಕೆಟ್ಟ ಡಿಪಾರ್ಟ್ಮೆಂಟ್ ನ ಜೀವನದಲ್ಲಿ ನಾವು ನೋಡಕ್ಕಾಗಲ್ಲ ಅನ್ಸುತ್ತೆ. ನೀವೆಲ್ಲ ಹಿಂಗೆ ರಾಜಕಾರಣಿಗಳು ಮಾತು ಕಟ್ಕೊಂಡು ಇಲ್ಲಿಗೆಲ್ಲ ಬಿಟ್ಕೊಂಡಿರಿ. ಇಲ್ಲೇನಾಗ್ತದೆ? ಇಂಥ ಸಾವುಗಳು ಇದು ಒಂಥರ ಬಿಟ್ಟಿ ಬಾಗಿ ತರ ಕೊಡ್ತಾ ಇರಿ ಸಾವುಗಳನ್ನ. ಹಂಗಾದ್ರೆ ಗೌರವ ಬೇಡವಾ? ಅಲ್ಲಿ ಬಂದು ನೋಡಿದಾರೆ ಯಾರ? ನಿಮ್ಮ ಸ್ಪಾಟ್ ಬಂದು ನೋಡಿದಾರೆ ಏನೇನಾಗಿದೆ ಅಲ್ಲಿ ಅಂತ? ಸ್ಥಳೀಕರ ಪ್ರಕಾರ ಗುರುವಾರ ರಾತ್ರಿ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ದುರ್ಘಟನೆ ನಡೆದಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇದುವರೆಗೂ ಸಹ ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ, ಒಬ್ಬ ಕೂಲಿ ಕಾರ್ಮಿಕ, ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ಒಬ್ಬ ಕೂಲಿ ಕಾರ್ಮಿಕ ಆತನ ನೀರುಗಳಿರ್ತಕ್ಕಂಥ ಬಾಡಿನ ತೆಗಿತಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಸ್ಥಳೀಯವಾಗಿ ಇಲ್ಲಿರ್ತಕ್ಕಂಥವ್ರು ಯಾವುದೋ ಫೈರ್ ಬ್ರಿಗೇಡ್ನವ್ರಿಗೆ ಹೇಳಿ ಕಾಟಾಚಾರಕ್ಕೆ ಅಂದಂಗೆ ಈ ಪೊಲೀಸ್ನವ್ರು ಬಂದು ಸುಮಾರು 2.5 ದಿವಸಗಳಿಂದ ಆ ಕುಟುಂಬಕ್ಕೆ ಆಗ್ತಾ ಇರ್ತಕ್ಕಂಥ ನೋವನ್ನು ಸಹ ಗಮನಿಸದೆ ಯಾವುದೇ ಸರ್ಕಾರಿ ಯಂತ್ರದವರು ಇದು ಬರದಲೆ ಇವತ್ತು ಆ ಬಾಡಿನ ಇದುವರೆಗೂ ತೆಗಿಯೋಕ್ಕಾಗಿಲ್ಲ ಅಂದರೆ ಈ ಸರ್ಕಾರ ಎಷ್ಟು ನಿರ್ಜಲವಾಗಿದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಡೀ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕ ಅಕ್ರಮ ಗಣಿಗಾರಿಕೆಗಳು, ಅದನ್ನು ಕೇವಲ ವಾರಕ್ಕೊಂದ್ಸರಿ ವಸೂಲಿ ಮಾಡೋದಕ್ಕೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತಕ್ಕಂಥ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀನಿ. ಆ ಸಂಬಂಧಪಟ್ಟ ಜಿಯಾಲಜಿಸ್ಟ್ ಯಾರಾದರೂ ಬಂದಿದ್ದಾರಾ ಇಲ್ಲಿ? ಇದುವರೆಗೂ ಬಂದಿಲ್ಲ. ತಹಸೀಲ್ದಾರ ಬಂದಿದ್ದಾನ? ಇದುವರೆಗೂ ಬಂದಿಲ್ಲ. AC ಬಂದಿದ್ದಾರಾ? ಇದುವರೆಗೂ ಬಂದಿಲ್ಲ. DC ಬಂದಿದ್ದಾರಾ? ತಿರುಗಿ ನೋಡಿಲ್ಲ. ಪುಣ್ಯಾತ್ಮ ಗೊತ್ತಿಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಕ್ರಮ ತೆಗೆದುಕೊಂಡಿದ್ದಾರಾ? ಅದನ್ನೂ ತೆಗೆದುಕೊಂಡಿಲ್ಲ. ಬಹುತೇಕ ಕಾಂಗ್ರೆಸ್ ಸರ್ಕಾರ ಇದು ಒಂದು ರೀತಿಯ ಬಿಟ್ಟಿ ಭಾಗ್ಯ, ಸಾವನ್ನೂ ಸಹ ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಈಗಲಾದರೂ ಜಿಲ್ಲಾಡಳಿತ ಸತ್ತೋಗಿದೆ. ಜಿಲ್ಲಾಡಳಿತ ಅನ್ನೋದೇ ಸತ್ತೋಗಿದೆ. ಜಿಲ್ಲಾ ಆಡಳಿತನೇ ಇಲ್ಲ. ತಾಲೂಕು ಆಡಳಿತ ಅಂತೂ ಕೇಳೋದು ಬೇಕೇ ಆಗಿಲ್ಲ. ಕೆಲವು ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಎಚ್ಚೆತ್ಕೊಂಡು ಏನಾಗಿದೆ ಅಂತಕ್ಕಂಥ ಸತ್ಯ ಶೋಧನೆ ಮಾಡಿ ತಪ್ಪಿತಸ್ಥರು ಇಲ್ಲಿ ಸೇಫ್ಟಿ ಮೆಜರ್ಮೆಂಟ್ಸ್ ಏನೇನು ಮಾಡ್ಕೊಂಡಿದ್ದಾರೆ, ಎಷ್ಟಿದೆ ಸೇಫ್ಟಿ ಬಗ್ಗೆ ಏನೋ ನಾನೇ ಕಣ್ಣಿಂದ ನೋಡ್ತಾ ಇದ್ದೀನಿ. ಅಲ್ಲೇನಾದರೂ ಒಂದು ಲಾರಿ ಬಸ್ಗಳು ಓಡಾಡ್ತಕ್ಕಂಥ ಜಾಗನ ಅದು? ಹೆಂಗೆ ಈ ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಅಲೋ ಮಾಡಿದ್ರು ಇಲ್ಲೆಲ್ಲ? ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ಈ ಸರ್ಕಾರಕ್ಕೆ ಯಾವ ರೀತಿ ಏನೇನು ಮಾಡ್ತಾ ಇದ್ದಾರೆ, ಇವರ ಒಂದು ಏನು ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡ್ತಕ್ಕಂಥ, ಎಲ್ಲರಿಗೂ ಸಹ ಸಹಕಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾಡಲಿ, ನೋಡೋಣ. ಇವತ್ತು ಸಾಯಂಕಾಲದವರೆಗೆ ಕಾಯ್ತೀವಿ. ಕಾಯಿಲ್ಲ ಅಂದರೆ ನಾಳೆಯಿಂದ ನಮ್ಮದೇ ಆದಂಥ ದಾರಿನಲ್ಲಿ ಆ ಮೃತನ ಕುಟುಂಬಕ್ಕೆ ಏನೇನು ನ್ಯಾಯ ಸಿಗಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮಕ್ಕಳು ಚಿಕ್ಕವು. ಅವನು ಡ್ರೈವಿಂಗ್ ಇದು ಗಾಡಿ ಹೋಯ್ತಿಲ್ಲ. ಗುರುವಾರ 25ನೇ ತಾರೀಕು ಹೋದನು. ಮಧ್ಯರಾತ್ರಿ 5:30ಗೆ ಆಡಿದ್ವಿ. 8:00ವರೆಗೆ ನಮಗೆ ಇದು ಮಾಹಿತಿ ತಿಳಿಸವ್ರೆ. ಅಷ್ಟು
ಮಾಡಿದ್ರೆ ನಮಗೆ ಗಂಡ ಎಲ್ಲಾರ ಇರಲಿ ಇದು ಮಾಡಿಕೊಡಿ ದಯವಿಟ್ಟು ಕೇಳ್ಕೊತೀನಿ. ಅದು ಲಾರಿ ದಬ್ಬಾಕೊಂಡು ಇದಾಗಿರೋದಂತ ಅದು ನಮ್ಗೆ ಗೊತ್ತಿಲ್ಲ. ನಾನು ನಮ್ಮ ತಮ್ಮದ ಮನೇಲಿದ್ದೆ. ಅವರು ಡೈಲಿ ಒಯ್ತಾ ಇದ್ರು ನೈಟು ಕೆಲಸಕ್ಕೆ. ತಂಗಿ ಗಂಡ ಕ್ರಷರ್ಗೆ ಇದು ಮಾಡೋಕ್ಕೆ ಡ್ರೈವ್ ಮಾಡೋಕ್ಕೆ ಅಂತ ಬಂದವ್ರೆ. ನಿನ್ನೆ ಸಾಯಂಕಾಲ ಬಂದವರು ನಾವು ಬಂದೇ ಇಲ್ಲ. ಆಮೇಲೆ 9 ಗಂಟೆಲಿ ಫೋನ್ ಮಾಡಿ ಇವ್ರು ಹೇಳ್ತಾರೆ ಲಾರಿ ಮಾತ್ರ ಒಳಗಡೆ ಬಿದ್ದೈತೆ, ಅವ್ರು ಸಿಗ್ತಾ ಇಲ್ಲ, ಜರ್ಕಿನ್ ಮಾತ್ರ ತೇಲ್ತೈತೆ ಅಂತ. ಆದರೆ ಅವರು ಒಳಗಡೆನೆ ಬಿದ್ದವ್ರೆ ಅಂತ ಅನ್ನೋದು ನಮಗೆ ಪೂರ್ತಿ. ಜರ್ಕಿನ್ ಎಲ್ಲಿ ತೇಲ್ತಾ ಇತ್ತು? ಮೇಲ್ಗಡೆ ತೇಲ್ತಾ ಇತ್ತು ಅಂತಾರೆ. ಕಲ್ಲು ಹಾಕಿದೆ ಒಳಗಡೆ ಹೊಟ್ಟೋಯ್ತು ಅಂತಾರೆ. ಕಲ್ಲು ಹಾಕಿದ್ರೆ ಒಳಗಡೆ ಹೊಟ್ಟೋಗಂಗೆ ಜರ್ಕಿನ್ ನಾವು ಹೋಗಲ್ಲ. ಇವ್ರು ಹೇಳೋದು ನಾವು ನಂಬಲ್ಲ. ಒಳಗಡೆನೇ ಅವರೇ ಅಂತ ನಮಗೆ ಪೂರ್ತಿ ನಂಬಿಕೆ. ಯಾಕೆ ಅಂತ ಅಂದರೆ ಇಷ್ಟೊಂದು ಜನಕ್ಕೆಲ್ಲ ತೊಂದರೆ ಕೊಟ್ಬಿಟ್ಟು ಅವರು ಇದು ಮಾಡೋಕ್ಕಾಗಲ್ಲ ಅವರು. ಹಂಗಾಗಿ ನೀವು ಬೇಗ ಕ್ರಮ ತಗೊಂಡು ನಮಗೆ ಬೇಗ ಯಾವುದನ್ನು, ಯಾಕೆಂದರೆ ಇಷ್ಟು ಜನಗಳನ್ನು ಕಾಯ್ತಾವ್ರು ಅವ್ರಿಗೋಸ್ಕರ. ನೆನ್ನೆಯಿಂದ ಇಟ್ಟು ನೀರು ಕುಡಿದೆ ನಮ್ಮ ಚಿಕ್ಕಮ್ಮ, ಅವ್ರ ಮಗು ಎಲ್ಲ ಕಾಯ್ತೈತೆ. ಫಸ್ಟು ನೀವು ಎಲ್ಲದು ಹುಡಿಕೊಡಿಸ್ಬೇಕು ಅಂತ. ಎಷ್ಟು ಜನ ಬಂದವರು ಎಲ್ಲ ನಮ್ಮೂರವರೇ ಸರಿ ಅಲ್ಲ. ಇಲ್ಲಿ ಪ್ರತಿದಿನ ಕೆಲಸಕ್ಕೆ ಬರ್ತಾಯಿಲ್ಲ. ನೈಟ್ ಬಂದು ಕೆಲಸಕ್ಕೆ ಸೇರೋಣ. ತಿರ್ಗಾ 12ವರೆಗೆ ಏನೋ ಗಾಡಿ ಅಪ್ಸೈಡ್ ಆಯಿತು ಅಂತ ಇದು ಮಾಡವ್ರೆ. ಇವ್ರಿಗೂ ನಮ್ಮ ಮಾಹಿತಿ ತಿಳಿಸಿರೋದು 9 ಗಂಟೆಗೆ. 12 ಗಂಟೆಗೆ ಗಾಡಿ ಇದಾಗದೆ ಅಂತಾರೆ. ಯಾವತ್ತು? 25ನೇ ತಾರೀಕು ನೈಟು. 26ನೇ ತಾರೀಕು 9 ಗಂಟೆಗೆ ನಮಗೆ ಮಿಸ್ ಆಗಿ ಎಗರು ಹೊಂಟೋಗವ್ನಿ ಅಂತ ಇವ್ರು ಹೇಳ್ತಾರೆ. ಯಾರು ಹೇಳಿದ್ದು? ಪ್ರೆಸರ್ ಅನ್ನೋದು ಎಗರು ಹೊಂಟೋಗವ್ರೆ, ನೋಡಿ ನಿಮ್ಮ ನಂಟ್ರೈತ್ರ ಮನೇಲಿದ್ದಾರೆ, ಹೆಂಗೆ ಗಮನಿಸಿ ಅಂತ ಇವ್ರು ಈ ಥರ ಹೇಳ್ತಾವ್ರೆ. ಅವ್ನು ಮಿಸ್ ಆಗಿ ಬಂದಿಲ್ಲ ಯಾವುದೇ ಕಾರಣಕ್ಕೂ. ಗಾಡಿಯಿಂದ ಆಗ್ರಿ ಏನಾರ ಗಾಡಿ ಮ್ಯಾಲೆ ಹದಿಕೊಂಡಿರ್ಬೋದು. ಈಗೆಲ್ಲ ಒಳಗಡೆ ಇಳಿದು ಸ್ವಾಧೀನ ಮಾಡಿದ್ರು. ಕ್ಯಾಬಿನಲ್ಲಿ ಇಲ್ಲ ಅಂತ, ಬಾಡಿ ಇಲ್ಲ ಅಂತ ಅಂತಾರೆ. ಫಸ್ಟೇ ಇವನು ಎಗರ್ಬಿಟ್ಟು ನೀರಿನೊಳಗೆ ಈಜು ಬರ್ತಾಯಿತ್ತು, ಎಗರವನ್ನೇ ಅದ್ರ ಮೇಲೆ ಇವನ ಮೇಲೆ ಗಾಡಿ ದಬಾಕೊಂಡದೆ ಅಂತ ನನ್ನ ಅಭಿಪ್ರಾಯ. ಹಂಗಾಗಿ ಜಲ್ಲಿಕಲ್ಲು ಎಲ್ಲ ಮೇಲೆ ಹದಿಕೊಂಡವೆ ಅಂತ ನನ್ನ ಅಭಿಪ್ರಾಯ. ಇಷ್ಟ ಆಗಿ ಇನ್ನೂ ನೀರು ಸರಿಯಾಗಿ ಇದು ಮಾಡ್ತಾಯಿಲ್ಲ, ಸ್ಪಂದಿಸ್ತಾ ಇಲ್ಲ. ರಾತ್ರಿ 1 ಮೋಟ್ರ್ ಹಾಕಿದ್ರು. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದಕ್ಕೆ ಆಮೇಲೆ ಇನ್ನೊಂದೆರಡು ಮೋಟ್ರ್ ತಂದರು. ಈಗ ಬೆಳಗ್ಗೆ ಈಗ ಇನ್ನೊಂದು ಮೋಟ್ರ್ ತಂದೆ 4 ಮೋಟ್ರ್ ಈಗ ಓಡ್ತಾವೆ. ಇಷ್ಟು ಸರ್ ನಮಗೆ. ನೀವೇನಾಗಬೇಕು ಅವ್ರಿಗೆ? ನಮ್ಮ ಮಗಳೇ ಕೊಟ್ಟಿರೋದು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.